ನಮಸ್ತೆ ಎಲ್ಲರಿಗೂ. ಇವತ್ತಿನ ರೆಸಿಪಿಯಲ್ಲಿ ನಾನು ಸಾಬುದಾನ ವಡೆ ಮಾಡ್ತಾ ಇದ್ದೀನಿ. ತುಂಬ ರುಚಿಯಾಗಿ, ತುಂಬ ಸಾಫ್ಟಾಗಿ, ಹೊರಗೆ ಗರಿ ಗರಿಯಾಗಿ, ಒಳಗೆ ಸಾಫ್ಟಾಗಿ ಮಾಡ್ಕೋಬೋದು. ಮತ್ತು ಉಪವಾಸ ಟೈಮಲ್ಲೂ ಸಹ ಇದನ್ನು ನಾವು ಮಾಡ್ಕೋಬೋದು. ಯಾವ ರೀತಿ ಮಾಡೋದು ನೋಡೋಣ. ಮೊದಲಿಗೆ ನಾನು ಸಾಬುದಾನನ 4 ಗಂಟೆ ನೆನೆಸಿಟ್ಕೊಂಡಿದ್ದೀನಿ, 1 ಕಪ್ ತೊಗೊಂಡು. ಇವಾಗ 200 ಗ್ರಾಮ್ ಆಲೂಗೆಡ್ಡೆನ ಕುಕ್ಕರಲ್ಲಿ ನಾನು ಒಂದು 5 ವಿಷಲ್ ಕೂಗಿಸ್ಕೊಂಡಿದ್ದೀನಿ. ಸಾಫ್ಟಾಗಿ ಬೆಂದಿದೆ. ಇವಾಗ ಸಿಪ್ಪೆ ತಕ್ಕೊತಾ ಇದ್ದೀನಿ. ನೋಡಿ, ಈ ಥರ ಸಿಪ್ಪೆ ತಕ್ಕೊಂಡು ನಾನೀಗ ಕ್ಯಾರೆಟ್ ತುರಿಯೋದ್ರಲ್ಲಿ ನಾನು ಈಗ ತುರ್ಕೊತಾ ಇದ್ದೀನಿ. ಬೇಕಂದರೆ ಸ್ನ್ಯಾಶ್ ಮಾಡೋ ಹಾಕ್ಕೋಬೋದು. ಹೀಗೆ ತುರಿದು ಹಾಕಿದ್ರೂ ಚೆನ್ನಾಗಿ ಅದು ಸಾಫ್ಟಾಗಿ ಬರುತ್ತೆ. ಹಾಗಾಗಿ ನಾನು ಹೀಗೆ ತುರ್ಕೊತಾ ಇದ್ದೀನಿ. ಹೀಗೆ ನಾನು ಎಲ್ಲವನ್ನೂ ತುರ್ಕೊಂಡಿದ್ದೀನಿ. ಇದಕ್ಕೆ ನೋಡಿ, ಈಗ ಬೇಯಿಸಿಟ್ಕೊಂಡಿರೋ ಸಾಬುದಾನನ ಸೇರಿಸ್ಕೊತಾ ಇದ್ದೀನಿ. ಸಾಫ್ಟಾಗಿ ಅದು ನೆಂದಿರಬೇಕಾಗುತ್ತೆ. ಚೆನ್ನಾಗಿ ಈಗ ಆಲೂಗೆಡ್ಡೆ ಜೊತೆ ಈಗ ಮಿಶ್ರಣ ಮಾಡ್ಕೊತಾ ಇದ್ದೀನಿ. ಇದಕ್ಕೆ ನೋಡಿ, ಒಂದು 3 ಮೆಣಸಿನ್ಕಾಯಿ ಹೆಚ್ಚು ಹಾಕ್ಕೊಂಡೆ, ಈರುಳ್ಳಿ ಹಾಕ್ಕೊಂಡಿದ್ದೀನಿ, ಒಂದು ಚಿಲ್ಲಿ ಫ್ಲೇಕ್ಸ್ ಹಾಕ್ಕೊಂಡಿದ್ದೀನಿ. ಈಗ ಕಾಳು ಮೆಣಸಿನ ಪುಡಿ ಇದು, ಅದು 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊತಾ ಇದ್ದೀನಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡೆ. ಈಗ ಅರ್ಧ ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ. ಆಲೂಗೆಡ್ಡೆ ಒಂದು ಸ್ವಲ್ಪ ಜಾಸ್ತಿ ಹಾಕೋದ್ರಿಂದ ಚೆನ್ನಾಗಿ ಬೈಂಡಿಂಗಿಂಗ್ ಬರುತ್ತೆ. ಇಲ್ಲಾಂದರೆ ಹಂಗೆ ಬಿದ್ದೋಗ್ಬಿಡುತ್ತೆ ಎಣ್ಣೆಯಲ್ಲಿ. ನಾವು ಒಂದು ಪ್ರಮಾಣ ಸಾಬುದಾನ ತಗೊಂಡ್ರೆ ಅದ್ರ ಡಬ್ಬಲ್ಲು ಆಲೂಗೆಡ್ಡೆ ಇರಬೇಕಾಗುತ್ತೆ. ಸಾರಿ, ಮರ್ತುಬಿಟ್ಟಿದ್ದೆ, 1 ಸ್ಪೂನ್ ಜೀರಾ ಪೌಡರ್ ಹಾಕ್ಕೋಬೇಕು. ಹೀಗೆ ಚೆನ್ನಾಗಿ ಮಿಶ್ರಣ ಮಾಡ್ಕೋಬೇಕು. ಇದಕ್ಕೆ ಈಗ ನಾನು ಹುರಿದಿಟ್ಟಿರೋ ಶೇಂಗಾನ ಅದನ್ನು ಈಗ ತರಿ ಮಾಡಿ ಹಾಕ್ಕೊತಾ ಇದ್ದೀನಿ. ನೋಡಿ, ಕರೆಕ್ಟಾಗಿ ನಾನು 1 ಕಪ್ ತೊಗೊಂಡಿದ್ದೀನಿ ಶೇಂಗಾನ. ಅದನ್ನು ಹೀಗೆ ತರಿ ಮಾಡಿ ಹಾಕ್ಕೋಬೇಕು. ಜಾಸ್ತಿ ಮಿಕ್ಸಿ ಮಾಡ್ಕೋಬಾರ್ದು ಅದನ್ನು. ಇದು ಉಪವಾಸಕ್ಕೆ ಮಾಡಿಸಿರೋ ರೆಸಿಪಿ ಅಂತಲೇ ಹೇಳ್ಬೋದು. ನಾವು ಸೋಮವಾರ ಹಬ್ಬಗಳಲ್ಲಿ ಉಪವಾಸ ಮಾಡ್ತೀವಲ್ಲ, ಅವಾಗ ಈ ಥರ ಮಾಡ್ಕೊಂಡು ತಿಂದರೆ ಆವಾಗ ಕಾಲ ನಮಕ್ ಸೇರಿಸ್ಕೋಬೇಕಾಗುತ್ತೆ. ನೋಡಿ, ಈ ಥರ ಚೆನ್ನಾಗಿ ಕಲಿಸ್ಕೊಂಡಿದ್ದೀನಿ. ಇವಾಗ ಕೈಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ನಮಗೆ ಎಷ್ಟು ಗಾತ್ರ ಬೇಕೋ ಅಷ್ಟು ಗಾತ್ರ ಹಿಟ್ಟು ತೊಗೊಂಡು ಈ ಥರ ನಾವು ಬಿಲ್ಲೆ ಮಾಡಿಕೊಂಡು ಈಗ ಎಣ್ಣೆಲಿ ಫ್ರೈ ಮಾಡಬೇಕಾಗುತ್ತೆ. ನಾನು ಒಂದೇ ಸರಿ ಎಲ್ಲವನ್ನೂ ಮಾಡ್ಕೊತಾ ಇದ್ದೀನಿ ಈ ಥರ. ನೋಡಿ, ಎಲ್ಲವನ್ನೂ ಮಾಡಿಟ್ಕೊಂಡೆ. ಇವಾಗ ಎಣ್ಣೆ ಬಿಸಿ ಆಗಿದೆ. ಈಗ ಒಂದೊಂದೇ ಎಣ್ಣೆಯಲ್ಲಿ ಹಾಕ್ಕೊಂಡು ಕರ್ಕೊತಾ ಇದ್ದೀನಿ. ಒಂದೆರಡು ಸೆಕೆಂಡ್ ಆದಮೇಲೆ ಈಗ ಉಲ್ಟಾ ಮಾಡ್ಕೊತಾ ಇದ್ದೀನಿ. ನೋಡಿ, ಚೆನ್ನಾಗಿ ಎರಡು ಸೈಡು 3-4 ನಿಮಿಷ ಬೇಯಿಸ್ಕೊಂಡ್ಮೇಲೆ ಈಗ ತಕ್ಕೋಬೇಕಾಗುತ್ತೆ. ಒಂದು ಸ್ವಲ್ಪ ದಪ್ಪನೇ ಇರುತ್ತಲ್ಲ, ಹಾಗಾಗಿ ಒಂದು 2-3 ನಿಮಿಷ ಅಂತೂ ಬೇಕು ಬೇಯೋದಕ್ಕೆ. ನೋಡಿ, ಈಗ ಇದು ಬೆಂದಾಯಿತು. ಈಗ ತಕ್ಕೊತಾ ಇದ್ದೀನಿ. ನಾನು ಇನ್ನೊಂದು ಟ್ರಿಪ್ಪು ಸಹ ಸೇರಿಸ್ಕೊತಾ ಇದ್ದೀನಿ ಎಣ್ಣೆ ಒಳಗೆ. ಈಗ ಇದು ಸಹ ಒಂದೆರಡು ಸೆಕೆಂಡು ಚೆನ್ನಾಗಿ ಬೇಯಿಸ್ಕೋಬೇಕಾಗುತ್ತೆ. ನೋಡಿ, ಚೆನ್ನಾಗಿ ಒಂದೆರಡು ನಿಮಿಷ ಇದು ಬೆಂದಾಗಿದೆ. ಈಗ ಇದು ಸಹ ನಾನು ತಕ್ಕೊತಾ ಇದ್ದೀನಿ. ನೋಡಿ, ನಾನು ಎಲ್ಲವನ್ನೂ ಕರೆದಿಟ್ಕೊಂಡಿದ್ದೀನಿ. ಈಗ ಸರ್ವಿಂಗ್ ಪ್ಲೇಟಿಗೆ ಸರ್ವ್ ಮಾಡಿದ್ದೀನಿ. ಮೇಲೆ ಕ್ರಿಸ್ಪಿಯಾಗಿ ಒಳಗೆ ಸಾಫ್ಟಾಗಿ ಬರುತ್ತೆ. ತುಂಬ ಚೆನ್ನಾಗಿರುತ್ತೆ. ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಆಗಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಒಳಗೆ ಸಾಫ್ಟಾಗಿ ಮೇಲೆ ಕ್ರಿಸ್ಪಿಯಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು.